ಹಲೋ ಫ್ರೆಂಡ್ಸ್, ಇವತ್ತು ನಾವು ಭಾರತದ ಕೌನ್ಸಿಲ್ ಕಾಯ್ದೆಗಳು ಅಂದರೆ 3 ಕೌನ್ಸಿಲ್ ಕಾಯ್ದೆಗಳು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತರ್ತಾರೆ. ಅದರಲ್ಲಿ 1861, 1892, 1909. ಇಂದಿನ ತರಗತಿಯಲ್ಲಿ 1858ರ ಕಾಯ್ದೆಯ ಬಗ್ಗೆ ಲಕ್ಷಣಗಳನ್ನು ನೋಡಿದ್ದೀವಿ. ಅದೇ ರೀತಿ ರಾಣಿ ವಿಕ್ಟೋರಿಯಾರ ಘೋಷಣೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಇದೊಂದರ ಬಗ್ಗೆ ನಾವು ಇವತ್ತು ತಿಳಿಯೋಣ. ನೋಡಿ, ವೆರಿ ಇಂಪಾರ್ಟೆಂಟ್ ನೋಡಿ ಈ ಟಾಪಿಕ್ ಇದು. ಈ ಕಾಯ್ದೆ ಭಾರತೀಯರಿಗೆ ಶಾಸನ ಸಭೆಯಲ್ಲಿ ಪ್ರವೇಶಿಸುವ ಅವಕಾಶವನ್ನು ಪ್ರಥಮ ಬಾರಿಗೆ ಕಲ್ಪಿಸಿತು. ಇದನ್ನೇ ಕ್ವಶನ್ ಕೇಳ್ತಾರೆ. ಭಾರತೀಯರಿಗೆ ಶಾಸನ ಸಭೆಯಲ್ಲಿ ಅವಕಾಶವನ್ನು ಕೊಟ್ಟಂತಹ ಕಾಯ್ದೆ ಯಾವುದು ಅಂತ ಕೇಳ್ತಾರೆ. ಯಾವುದಂದರೆ 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆ. ವೆರಿ ಇಂಪಾರ್ಟೆಂಟು. ನಮ್ಮ ಭಾರತದಲ್ಲಿ ಶಾಸನ ಸಭೆಗೆ ಪ್ರವೇಶ ಮಾಡಬೇಕಂದ್ರೆ ಬ್ರಿಟಿಷರಿಂದ ಅನುಮತಿ ತಗೋಬೇಕಾಯ್ತು. ನೋಡಿ ಹೆಂಗಿದೆ ಅಂತ ಕತೆ ಇದು ಅಲ್ವಾ. ಅಂದರೆ ಬ್ರಿಟಿಷರು ಇಡೀ ಭಾರತದ ಭೂಪ್ರದೇಶವನ್ನೇ ವಶಪಡಿಸ್ಕೊಂಡಿದ್ರು. ಹಾಗೆ ನೋಡಿ, ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ಮೊದಲ ಬಾರಿಗೆ ಶಾಸನ ಸಭೆಗೆ ಪ್ರವೇಶವನ್ನು ಭಾರತೀಯರು ಪಡ್ಕೋತಾರೆ. ಅದಕ್ಕಾಗಿ ಇದನ್ನು ಏನಂತ ಕರೀತಿದ್ದಾರೆ ಅಂದರೆ ಶಾಸಕಾಂಗದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಿದ್ದಾರೆ. ಕೇಳಿದ್ರೆ ಶಾಸಕಾಂಗದ ಮ್ಯಾಗ್ನಾ ಕಾರ್ಟ್ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದ್ರೆ 1861ರ ಕಾಯ್ದೆಯನ್ನು ಶಾಸಕಾಂಗದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಆಡಳಿತದ ಮ್ಯಾಗ್ನಾ ಕಾರ್ಟ್ ಅಂತ ಯಾವುದನ್ನ ಕರೀತಾರೆ ಅಂದರೆ 1858ರ ಕಾಯ್ದೆಯನ್ನು ಆಡಳಿತದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಓಕೆ, ಇದೆಲ್ಲ ನೆನಪಲ್ಲಿರಬೇಕು. ಅದೇ ರೀತಿ ಕಾರ್ಯನಿರ್ವಾಹಕ ಮಂಡಳಿಗೆ ಅಧಿಕಾರೇತರ ಸದಸ್ಯರಾಗಿ ಭಾರತೀಯರನ್ನು ನಾಮಕರಣ ಮಾಡುವ ಅಧಿಕಾರವನ್ನು ವೈಸ್ರಾಯಿಗೆ ಕೊಟ್ಟಿರ್ತಾರೆ. ಅಂದರೆ ಅಧಿಕಾರೇತರ ಭಾರತೀಯರನ್ನು ನಾಮಕರಣ ಮಾಡುವ ಅಧಿಕಾರವನ್ನು ಯಾರು ಕೊಟ್ಟಿರ್ತಾರೆ ಅಂದರೆ ವೈಸ್ರಾಯಿಗೆ ಕೊಟ್ಟಿರ್ತಾರೆ ಅವರು. ಅಂದರೆ ಇಲ್ಲಿ ಶಾಸನ ಸಭೆಗೆ ಪ್ರವೇಶ ಮಾಡಿದ್ಮೇಲೆ ಇಷ್ಟು ಜನ ಭಾರತೀಯರನ್ನು ನೇಮಕ ಮಾಡ್ಬೇಕು ನಾವು. ಅದರಲ್ಲಿ ಯಾರ್ಯಾರ ನೇಮಕ ಮಾಡ್ಬೇಕಂತ ವೈಸ್ರಾಯ್ ಅವರು ಡಿಸೈಡ್ ಮಾಡ್ತಾರೆ. ಅವ್ರಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ಖಾತೆಗಳ ಪದ್ಧತಿಯನ್ನು ಜಾರಿಗೆ ತಂದರು. ಅಂದರೆ ಖಾತೆಗಳ ಬಗ್ಗೆ ಪ್ರತಿಯೊಂದು ಈಗ ಏನು ನಮಗೆ ಖಾತೆಗಳವೆ ಆಹಾರ ಖಾತೆ ಮತ್ತು ಗೃಹ ಖಾತೆ, ಇನ್ನು ಅದೇ ರೀತಿ ಇದಂತಹ ಇಂಧನ ಖಾತೆ, ರೈಲ್ವೆ ಖಾತೆ ಈ ಥರ ಇದೆಯಲ್ಲ, ಅದೇ ರೀತಿ ಅಲ್ಲೂ ಸಹ ಖಾತೆಗಳ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಓಕೆ, ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳ್ತಾರೆ. ಅಂದರೆ ಬ್ರಿಟಿಷರ ಸರ್ಕಾರದಲ್ಲಿ ಖಾತೆ ಪದ್ಧತಿಯನ್ನು ಜಾರಿಗೆ ತಂದವರು ಅಂದರೆ ಪರಿಚಯಿಸುವುದರು ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್. 1859ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಖಾತೆಗಳ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಲಾರ್ಡ್ ಕ್ಯಾನಿಂಗ್. ವೈಸ್ರಾಯ್ಗೆ ಏನು ಮಾಡ್ತಾರೆ ಅಂದರೆ ವೀಟೋ ಅಧಿಕಾರವನ್ನು ನೀಡ್ತಾರೆ. ಅದೇ ರೀತಿ ವೈಸ್ರಾಯ್ಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತಹ ಅಧಿಕಾರವನ್ನು ಸಹ ನೀಡ್ತಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವನ್ನು ಯಾರು ಕೊಡ್ತಾರೆ ಅಂದರೆ ವೈಸ್ರಾಯ್ ಕೊಡ್ತಾರೆ. ಈಗ ನಮಗೆ ಹೆಂಗೆ ರಾಷ್ಟ್ರಪತಿಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಯಾವ ರೀತಿ ಇದೆ, ಅದೇ ರೀತಿ ವೈಸ್ರಾಯ್ಗೂ ಸಹ ಅಂದಿನ ಕಾಲದಲ್ಲಿ ಕೊಟ್ಟಿರ್ತಾರೆ. ಲೆಜಿಸ್ಲೇಟಿವ್ ಕೌನ್ಸಿಲ್ನ ಒಪ್ಪಿಗೆಯನ್ನು ಪಡೆಯದೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದಾಗಿತ್ತು. ಅಂದರೆ ಈ ಶಾಸಕಾಂಗ ಸಭೆಯ ಒಪ್ಪಿಗೆಯನ್ನು ಪಡೆಯದೇ ಬೇಕಾದ್ರೆ ಈ ವೈಸ್ರಾಯ್ ಅವರವರು ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದಾಯಿತು. ಆ ಹೊರಡಿಸಿದಂತಹ ಸುಗ್ರೀವಾಜ್ಞೆ ಎಷ್ಟು ಅವಧಿಯೊಳಗೆ ಮಾತ್ರ ಇತ್ತು ಅಂದರೆ 6 ತಿಂಗಳುಗಳಿಗೆ ಮಾತ್ರ ಅದರ ಸೀಮಿತವಾಗಿತ್ತು. 6 ತಿಂಗಳಿಗೆ ಮಾತ್ರ ಅದು ಸೀಮಿತವಾಗಿತ್ತು. ಅದು 6 ತಿಂಗಳಾದಮೇಲೆ ಸುಗ್ರೀವಾಜ್ಞೆ ಫಲಿಸೋದಿಲ್ಲ. ಓಕೆ, 6 ತಿಂಗಳುಗಳ ಮಾತ್ರ ಇದರ ಅವಧಿಯನ್ನು ಹೊಂದಿತ್ತು. ಸುಗ್ರೀವಾಜ್ಞೆಯ ಅವಧಿ 6 ತಿಂಗಳು. ಮಸೂದೆ ಮಂಡಿಸುವ ಮುನ್ನ ವೈಸ್ರಾಯ್ಗೆ ಅನುಮತಿಯ ಕಡ್ಡಾಯ. ಅಂದರೆ ನಮ್ಮ ಭಾರತದಲ್ಲಿ ಯಾವುದೇ ಒಂದು ಮಸೂದೆ ಆಗಬೇಕಂದ್ರೆ ನಮ್ಮ ರಾಷ್ಟ್ರಪತಿಯವರ ಅನುಮತಿ ಯಾವ ರೀತಿ ತಗೋತಾರೋ ಅದೇ ರೀತಿ ಆಗಿನ ಕಾಲದಲ್ಲಿ 1861ರ ಕಾಯ್ದೆ ಪ್ರಕಾರ ಯಾವುದೇ ಒಂದು ಮಸೂದೆಯನ್ನು ಮಂಡಿಸಬೇಕಾದರೆ
ಅಂದರೆ ಬಜೆಟು ಮತ್ತು ಇನ್ನೂ ಮುಂತಾದವನ್ನು ಮಂಡಿಸಬೇಕಾದ್ರೆ ಅದನ್ನ ಅನುಮತಿ ಯಾರಿಂದ ತಗೋಬೇಕಂದ್ರೆ ವೈಸರಿಂದ ಅನುಮತಿಯನ್ನು ಪಡೆಯಬೇಕಾಗಿತ್ತು. ಇದರ ಪ್ರಕಾರ ನೋಡಿ, ಕೋಲ್ಕತ್ತಾ, ಬಾಂಬೆ, ಮದ್ರಾಸ್ನಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪಿಸಲಾಯಿತು. ಹೈಕೋರ್ಟ್ನನ್ನು ಎಲ್ಲೆಲ್ಲಿ ಸ್ಥಾಪಿಸಲು ಅಂತ ಕೇಳ್ತಾರೆ. ಕೋಲ್ಕತ್ತಾ, ಬಾಂಬೆ, ಮದ್ರಾಸ್ನಲ್ಲಿ ಹೈಕೋರ್ಟನ್ನು ಸ್ಥಾಪಿಸಲಾಗಿತ್ತು. ಯಾವ ಕಾಯ್ದೆ ಪ್ರಕಾರ? 1861ನೇ ಕಾಯ್ದೆ ಪ್ರಕಾರ. ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಶಾಸನೀಯ ಅಧಿಕಾರವನ್ನು ಮತ್ತೆ ನೀಡಿದರು. ಅಂದರೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಶಾಸನೀಯ ಅಧಿಕಾರವನ್ನು ಮತ್ತೆ ನೀಡಿದರು. ಅಂದರೆ ಏನಪ್ಪ ಇದು ಅಂದರೆ, ಬಾಂಬೆ ಮತ್ತು ಮದ್ರಾಸ್ ಇದೆಯಲ್ಲ, ಇದು ನಮಗೆ ಬಂಗಾಳ, ಮದ್ರಾಸು ಮತ್ತು ಮುಂಬೈ ಏನು ಕಂಡು ಬರ್ತಪ್ಪ ಇಲ್ಲಿ, ಮುಂಬೈ ಮತ್ತು ಬಾಂಬೆ ಏನು ಕಂಡು ಬರ್ತಾವಲ್ಲ, ಈ ಎರಡು ಪ್ರದೇಶಗಳು 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತಲ್ಲ, ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿ ಬಂಗಾಳದ ಗವರ್ನರ್ ಜನರಲ್ ಇರ್ತಾರ, ಗವರ್ನರ್ ಜನರಲ್ಗೆ ಈ ಎರಡು ಪ್ರದೇಶವನ್ನು ನೋಡ್ಕೊತಾ ಇರ್ತಾನೆ. ಯಾರು? ಈ ಬಂಗಾಳದ ನವಾಬ. ಎರಡು ಪ್ರದೇಶ ನೋಡಿಬೇಕಾದ್ರೆ 1773ರ ಕಾಯ್ದೆ ತೆಗೆದು ನೋಡಿ ಹೇಳ್ತೀನಿ ಅಲ್ಲಿ, ಆಯಿತಾ? ಅಂದರೆ ಏನಂದರೆ ಬಾಂಬೆ ಮತ್ತು ಮದ್ರಾಸು ಈ ಪ್ರಾಂತ್ಯಗಳನ್ನು 1773ರಲ್ಲಿ ಯಾರಿಗೆ? ಬಂಗಾಳದ ಗವರ್ನರ್ ಜನರಲ್ ಇರ್ತಾರಲ್ಲ ಅವ್ರಿಗೆ ಹೋಗಿರ್ತದೆ, ಅವರ ಅಧಿಕಾರದಲ್ಲಿ ಇರ್ತದೆ. ಆದರೆ 1861ರ ಕಾಯ್ದೆ ಪ್ರಕಾರ ಇದಕ್ಕೇನು ಅಂದರೆ ಅದಕ್ಕೆ ಆದಂತಹ ಶಾಸನೀಯ ಅಧಿಕಾರವನ್ನು ನೀಡುತ್ತದೆ. ಅದಕ್ಕೆ ಪ್ರತ್ಯೇಕವಾದಂತಹ ಶಾಸನೀಯ ಅಧಿಕಾರವನ್ನು ನೀಡುತ್ತದೆ. ಆದರೆ ಬಂಗಾಳದಲ್ಲಿ ಇವನಿಗೆ ಶಾಸನೀಯ ಅಧಿಕಾರ ಇವೆರಡರ ಮೇಲೆ ಇತ್ತು. ಆದರೆ ಈಗ 1861ರಲ್ಲಿ ಪ್ರತ್ಯೇಕವಾದಂತಹ ಶಾಸನೀಯ ಅಧಿಕಾರವನ್ನು ಈ ಪ್ರಾಂತ್ಯಗಳಿಗೆ ನೀಡ್ತಾರೆ. ಓಕೆ ನೋಡಿ, 1773ರ ಕಾಯ್ದೆ ಪ್ರಕಾರ ಇದು ಬಂಗಾಳದ ನವಾಬರಿಗೆ ಸೇರಿದ್ದು. ಆದರೆ 1861ರಲ್ಲಿ ಶಾಸನೀಯ ಅಧಿಕಾರವನ್ನು ಪ್ರತ್ಯೇಕ ಮಾಡ್ತಾರೆ. ಈ ರೀತಿ ಪ್ರತ್ಯೇಕ ಮಾಡಿದ ನಂತರ ಅಲ್ಲಿ ಏನು ಮಾಡ್ತದೆ ಅಂದರೆ ಆಡಳಿತದಲ್ಲಿ ವಿಕೇಂದ್ರೀಕರಣ ಆಗುತ್ತೆ. ಅಂದರೆ ನೋಡಿ, ಇದಕ್ಕೆ ಬೇರೆ ಶಾಸನೀಯ ಅಧಿಕಾರ, ಇದಕ್ಕೆ ಶಾಸನೀಯ ಅಧಿಕಾರ, ಇದಕ್ಕೆ ಶಾಸನೀಯ ಅಧಿಕಾರ ಬೇರೆ ಬೇರೆಯಾಗಿ ವಿಕೇಂದ್ರೀಕರಣ ಆಯ್ತಾಡ್ತದೆ ಇಲ್ಲಿ. ಹಾಗಾಗಿ ಇದರಿಂದ ಆಡಳಿತ ವಿಕೇಂದ್ರೀಕರಣ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಆದರೆ ಆಡಳಿತ ಕೇಂದ್ರೀಕರಣವಾದದಲ್ಲಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ನೋಡಿ, ಇವೆರಡೂ ಸಹ ಒಬ್ಬನ ಕೈಯಲ್ಲೇ ಇತ್ತು. ಅಲ್ಲಿ ಕೇಂದ್ರೀಕೃತವಾಗಿತ್ತು, ಹೌದಲ್ವಾ? ಕೇಂದ್ರೀಕೃತವಾಗಿತ್ತು. ಗವರ್ನರ್ ಜನರಲ್ ಜೊತೆ ಬಂಗಾಳದ ಗವರ್ನರ್ ಜನರಲ್ಗೆ ಕೇಂದ್ರೀಕೃತವಾಗಿತ್ತು. ಆದರೆ ಈಗ ಆಡಳಿತ ವಿಕೇಂದ್ರೀಕರಣ ಆಗಲ್ಲ. ಅಂದರೆ ಬೇರೆ ಬೇರೆ ಎಲ್ಲ 3 ಪ್ರಾಂತ್ಯಗಳು ಸಹ ಬೇರೆ ಬೇರೆ ರೀತಿಯಾದಂತಹ ಶಾಸನೀಯ ಅಧಿಕಾರವನ್ನು ನೀಡಿದ್ದಾರೆ. ಇದೊಂದು ಇಂಪಾರ್ಟೆಂಟು ನೋಡ್ಕೊಳ್ಳಿ. 1862ರಲ್ಲಿ ಅಂದಿನ ವೈಸರಾಯ್ ಲಾರ್ಡ್ ಕ್ಯಾನಿಂಗ್ನು ನೋಡಿ, ಬನಾರಸಿನ ರಾಜ, ಪಟಿಯಾಲದ ಮಹಾರಾಜ ಮತ್ತು ಸರ್ ದಿನಕರರಾವ್ ಈ 3 ಭಾರತೀಯರನ್ನು ಸರ್ಕಾರೇತರ ಸದಸ್ಯರಾಗಿ ತನ್ನ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ನೇಮಕ ಮಾಡಿದರು. ಅಂದರೆ ಇಲ್ಲಿ ಏನಪ್ಪ ನಮಗೆ ಫಸ್ಟ್ ಬಾರಿ ಶಾಸನ ಸಭೆಯಲ್ಲಿ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟ ನಂತರ ನೋಡಿ, ಕಾರ್ಯನಿರ್ವಹಣಾ ಮಂಡಳಿ ಏನು ಮಾಡ್ತಾರೆ ಅಂದರೆ ಅಧಿಕಾರೇತರ ಸದಸ್ಯರಾಗಿ ಭಾರತೀಯರನ್ನು ನೇಮಕ ಮಾಡ್ತಾರೆ. ಆ ಭಾರತೀಯರು ಯಾರು ಅಂದರೆ ಅಧಿಕಾರೇತರ ಸದಸ್ಯರಾಗಿ ಭಾರತೀಯರ ನೇಮಕ ಮಾಡ್ತಾರಲ್ಲ, ಆ ಭಾರತೀಯರು ಯಾರ್ಯಾರು ಅಂದರೆ ಈ 3 ಜನ. ಯಾರು ನೋಡಿಲಿ? ಬನಾರಸಿನ ರಾಜ, ಪಟಿಯಾಲದ ಮಹಾರಾಜ ಹಾಗೂ ಸರ್ ದಿನಕರ ರಾವ್ ಈ 3 ಭಾರತೀಯರನ್ನು ಸರ್ಕಾರೇತರ ಸದಸ್ಯರನ್ನಾಗಿ ತನ್ನ ಲೆಜಿಸ್ಲೇಟಿವ್ ಕೌನ್ಸಿಲಿನಲ್ಲಿ ಏನು ಮಾಡ್ತಾರೆ ಅಂದರೆ ನೇಮಕ ಮಾಡ್ಕೋತಾರೆ. ಯಾರು? ಲಾರ್ಡ್ ಕ್ಯಾನಿಂಗ್. ಹಾಗೆ ನೋಡಿ, ನಮಗೆ ಶಾಸನ ಸಭೆಯನ್ನು ಸ್ಥಾಪಿಸಲಾಗಿತ್ತು. ಸ್ವಲ್ಪ ಪ್ರದೇಶಗಳಲ್ಲಿ ಶಾಸನ ಸಭೆಗಳನ್ನು ಸ್ಥಾಪಿಸಲಾಗಿತ್ತು. ಯಾಕೆಂದರೆ ಈ 1861 ಏನಿದೆಯೇ ಇದು ಆಡಳಿತ ವಿಕೇಂದ್ರೀಕರಣ ಆಯ್ತದೆ, ಹೌದಲ್ವಾ? ಆಡಳಿತ ವಿಕೇಂದ್ರೀಕರಣ ಆಯ್ತದೆ. ಈ ಆಡಳಿತ ವಿಕೇಂದ್ರೀಕರಣ ಆಗಿದ್ದರಿಂದಾಗಿ ಸಪ್ರೇಟಾಗಿ ಶಾಸನ ಸಭೆಗಳನ್ನು ಏನು ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ, ಹೌದಲ್ವಾ? ನೋಡಿ, ಆಡಳಿತ ವಿಕೇಂದ್ರೀಕರಣ ಆಯಿತು. ಎಲ್ಲಿ? 1861ರಲ್ಲಿ ಆಡಳಿತ ವಿಕೇಂದ್ರೀಕರಣ ಆಯಿತು, ಅದಲ್ವಾ? ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ನೋಡಿ, 3 ಪ್ರದೇಶಗಳಲ್ಲಿ ಶಾಸನ ಸಭೆಗಳನ್ನು ಜಾರಿಗೆ ತರ್ತಾರೆ. ಎಲ್ಲಿ ಅಂದರೆ ಬಂಗಾಳದಲ್ಲಿ 1862ರಲ್ಲಿ ಶಾಸನ ಸಭೆಯನ್ನು ಸ್ಥಾಪಿಸ್ತಾರೆ. ಅದೇ ರೀತಿ ನಾರ್ತ್ ವೆಸ್ಟರ್ನ್
ಪ್ರಾಂತ್ಯದಲ್ಲೂ ಸಹ 1866ರಲ್ಲಿ ಸ್ಥಾಪಿಸ್ತಾರೆ. ಅದೇ ರೀತಿ ಪಂಜಾಬಿನಲ್ಲಿ 1897ರಲ್ಲಿ ಏನು ಮಾಡ್ತಾರೆ ಅಂದರೆ ಶಾಸನ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ರೀತಿ ಸ್ಥಾಪನೆ ಮಾಡಿದಾಗ ನಮಗೆ ಅರ್ಥ ಆಗಬೇಕು 1861ರಲ್ಲಿ ಆಡಳಿತ ವಿಕೇಂದ್ರೀಕರಣ ಆಗಿದೆ ಅಂತ. ಓಕೆ, ಇದರ ಮೇಲೆ ನೀವು ತಿಳ್ಕೋಬೇಕು. ನೆಕ್ಸ್ಟು ವೈಸರಾಯರ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಕಾನೂನು ಸದಸ್ಯನನ್ನು ಸೇರ್ಪಡೆ ಮಾಡಲಾಗಿತ್ತು. ಅಂದರೆ ಒಬ್ಬ ಲಾ ಓದಿರುವಂತಹ ಒಬ್ಬ ಸದಸ್ಯನನ್ನು ಏನು ಮಾಡ್ತಾರೆ ಅಂದರೆ ಈ ವೈಸರಾಯ್ ತನ್ನ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಕಾನೂನು ಸದಸ್ಯನನ್ನು ಸೇರ್ಪಡೆ ಮಾಡಿಸ್ತಾರೆ. ಇಷ್ಟು ನಮಗೆ 1861ರ ಭಾರತೀಯ ಕೌನ್ಸಿಲ್ ಆ್ಯಕ್ಟ್ ಬಗ್ಗೆ ನಾವು ಇವತ್ತು ನೋಡಿದ್ವಿ. ಅದೇ ರೀತಿ ನಾಳೆಯ ತರಗತಿಯಲ್ಲಿ 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇದು ವೆರಿ ಇಂಪಾರ್ಟೆಂಟು. ನೋಡಿ, ಪ್ರಥಮ ಬಾರಿಗೆ ಶಾಸನ ಸಭೆಗೆ ಪ್ರವೇಶ ಕೊಡ್ತಾರೆ. ಹಾಗಾಗಿ ಶಾಸಕಾಂಗದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಇಲ್ಲಿ ಅಧಿಕಾರೇತರ ಭಾರತೀಯರನ್ನು ನೇಮಕ ಮಾಡ್ತಾರೆ. ಅಲ್ಲಿ 3 ಜನ ಆಲ್ರೆಡಿ ಹೇಳಿದ್ದೀನಿ. ಖಾತೆಗಳ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಲಾರ್ಡ್ ಕ್ಯಾನಿಂಗ್ ತರ್ತಾನೆ. ಅದೇ ರೀತಿ ವೀಟೋ ಅಧಿಕಾರ ಕೊಡ್ತಾನೆ ವೈಸರಾಯ್ಗೆ. ಅದೇ ರೀತಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರ ಕೊಡ್ತಾರೆ. ನಮ್ಮ ಸಂವಿಧಾನದಲ್ಲಿ 1, 2, 3 ಇದು ಸುಗ್ರೀವಾಜ್ಞೆಯ ವಿಧಿ ಇದು. ಅದೇ ರೀತಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅದು ಒಪ್ಪದೇ ಇದ್ದರೂ ಸಹ ಯಾರು ಅನುಮತಿ ಪಡೆಯದೇ ಸಹ ವೈಸರಾಯ್ ಅವರು ಏನು ಮಾಡ್ತಾರೆ ಅಂದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೋದು. ಅದಕ್ಕೆ ಅದರ ಅವಧಿ ಎಷ್ಟು ತಿಂಗಳು? 6 ತಿಂಗಳು ಇರ್ತದೆ. ಅದೇ ರೀತಿ ಇಲ್ಲಿ ಕಂಡುಬರುವಂತಹ ನೋಡಿ ಹೈಕೋರ್ಟ್ಗಳು ಕೋಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳು ಇಲ್ಲಿ ಕಂಡುಬರ್ತವೆ. ಅದೇ ರೀತಿ ಇಲ್ಲಿ ಬಾಂಬೆ ಮತ್ತು ಮದ್ರಾಸ್ಗೆ ಪ್ರತ್ಯೇಕವಾದಂತಹ ಶಾಸನ ಅಧಿಕಾರವನ್ನು ಕೊಟ್ಟು ಆಡಳಿತ ವಿಕೇಂದ್ರೀಕರಣ ಪ್ರಕ್ರಿಯೆ ಪ್ರಾರಂಭವಾಗುತ್ತಿಲ್ಲಿ 1773ರಲ್ಲಿ ಆಡಳಿತ ಕೇಂದ್ರೀಕರಣ ಆಗಿರ್ತದೆ. ಒಬ್ಬರ ಕೈಲೇ ಇರ್ತದೆ. ಇಲ್ಲಿ ಡಿವೈಡ್ ಆಯ್ತದೆ. ಅದೇ ರೀತಿ ಲಾರ್ಡ್ ಕ್ಯಾನಿಂಗು 3 ಭಾರತೀಯರಿಗೆ ಏನು ಮಾಡ್ತಾರೆ, ಸರ್ಕಾರೇತರ ಸದಸ್ಯರನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮಕರಣ ಮಾಡ್ತಾರೆ. ಇಲ್ಲಿ ಶಾಸನ ಸಭೆಗಳನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲೆಲ್ಲಿ ಬಂಗಾಳ, ನಾರ್ತ್ ವೆಸ್ಟರ್ನ್ ಮತ್ತು ಪಂಜಾಬ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗೆ ನಮಗೆ ನೋಡಿ ವೈಸರಾಯ್ ಅವರು ತಮ್ಮ ಕಾರ್ಯಕಾರಿ ಮಂಡಳಿಯಲ್ಲಿ ಒಬ್ಬ ಕಾನೂನು ಸದಸ್ಯನನ್ನು ಸೇರ್ಪಡೆ ಮಾಡಿಸ್ಕೋತಾರೆ. ಇಷ್ಟು ನಮಗೆ 1861ರ ಭಾರತದ ಕೌನ್ಸಿಲ್ ಕಾಯ್ದೆ. ವೆರಿ ಇಂಪಾರ್ಟೆಂಟು. ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು.